ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನಲ್ಲಿ ಸಮಾವೇಶ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಮುಂದೇನು? ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆಗಳ ಬಗ್ಗೆ ಸಮಾವೇಶದಲ್ಲಿ ಚರ್ಚೆ. 50 ಮುಸ್ಲಿಂ ಸಂಘಟನೆಗಳಿಂದ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಮಾವೇಶದಲ್ಲಿ ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಪುಸ್ತಕ ಬಿಡುಗಡೆ. ಮುಸ್ಲಿಮರ ಬಗ್ಗೆ ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನ ಸರಿಪಡಿಸೋದಕ್ಕೆ ಆಗ್ರಹಿಸಲಾಗ್ತಾ ಇದೆ. ಮುಸ್ಲಿಂ ಮೀಸಲು, ಹಿಜಾಬ್ ಬ್ಯಾನ್ ರದ್ದು, ಮತಾಂತರ ನಿಷೇಧ ಕಾಯ್ದೆ ರದ್ದು, ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು, ಎಸ್ಐಆರ್ನಲ್ಲಿ ಮುಸ್ಲಿಂ ಮತ ಕೈ ತಪ್ಪದಂತೆ ಎಚ್ಚರ. ಪರಿಷತ್ ಚುನಾವಣೆಯಲ್ಲಿ 4 ರಿಂದ 5 ಮುಸ್ಲಿಂ ನಾಯಕರ ಆಯ್ಕೆಗೆ ಆಗ್ರಹ ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಸಮಾವೇಶ ನಡೆಸೋದಕ್ಕೆ ನಾಯಕರು ಮುಂದಾಗಿದ್ರು. ಸ್ಪಷ್ಟ ಸಂದೇಶನ ಸರ್ಕಾರಕ್ಕೆ ಕೊಡೋದಕ್ಕೆ ಮುಂದಾದ್ರು. ಹಾಗಾದ್ರೆ ಏನ್ ಆಗ್ರಹ? 4ರಷ್ಟು ಮೀಸಲು ಸ್ಥಾಪನೆಗೆ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಬೇಕು. ಹಿಜಾಬ್ ಬ್ಯಾನ್ ಮಾಡಿದ್ದ ಬಿಜೆಪಿ ಸರ್ಕಾರದ ಆದೇಶ ರದ್ದು ಮಾಡಬೇಕು. ಈಗಾಗಲೇ ರದ್ದು ಆಗಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಉಡುಪು ತಾರತಮ್ಯ ರಹಿತ ಮಾರ್ಗಸೂಚಿ. ಮುಸ್ಲಿಂ ಸಮಾವೇಶದ ಆಗ್ರಹ ಏನು? ಗೋಹತ್ಯೆ ನಿಷೇಧ ಕಾಯ್ದೆ 2020 ರದ್ದುಗೊಳಿಸಿ ವಿಧೇಯಕ ಮಂಡಿಸಬೇಕು. ಗೋ ರಕ್ಷಣೆ ಹೆಸರಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ತಡೆಯೋದಕ್ಕೆ ಕ್ರಮ ತೆಗೆದುಕೊಳ್ಳಬೇಕು. ಮತಾಂತರ ತಡೆ ಕಾಯ್ದೆ ರದ್ದುಪಡಿಸಬೇಕು. ಅಂತರ್ಧರ್ಮೀಯ ಪ್ರೇಮ ಪ್ರಕರಣ, ಮದುವೆ ವಿಷಯದಲ್ಲಿ ಮುಸ್ಲಿಮರಿಗೆ ಕಿರುಕುಳ ನೀಡಲಾಗ್ತಾ ಇದೆ. ದ್ವೇಷ ಭಾಷಣ ತಡೆಯೋದಕ್ಕೆ ಮೇಲ್ವಿಚಾರಣಾ ಪ್ರಾಧಿಕಾರ ರಚಿಸಬೇಕು. ಎಸ್ಐಆರ್ನಲ್ಲಿ ಮುಸ್ಲಿಮರ ಮತ ಕೈ ಬಿಡೋದನ್ನ ತಪ್ಪಿಸೋದಕ್ಕೆ ಕಾರ್ಯ ಕೈಗೊಳ್ಳಬೇಕು. ಕಾರ್ಯಪಡೆ ರಚನೆಯಾಗಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಬಿಜೆಪಿ ತಪ್ಪುಗಳನ್ನೇ ಸರಿಪಡಿಸುತ್ತೇವೆ ಅಂತ ಕಾಂಗ್ರೆಸ್ ಹೇಳಿತ್ತು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡ ಮೊಹಮ್ಮದ್ ಮಲ್ಪೆ ಕಿಡಿಕಿಡಿಯಾಗಿದ್ದಾರೆ. ಬಿಜೆಪಿ ಸರ್ಕಾರ ಒಂದೇ ದಿನದಲ್ಲಿ ಹಿಜಾಬ್ ಬ್ಯಾನ್ ಮಾಡಿ ಆದೇಶ ಮಾಡಿತ್ತು. ಸಮಾವೇಶಕ್ಕೆ 2 ದಿನ ಮುನ್ನ ಹಿಜಾಬ್ ನಿರ್ಬಂಧ ವಾಪಸ್ ಮಾಡಿದ್ದೀರಿ. ಬಿಜೆಪಿಗೆ 1 ದಿನದಲ್ಲಿ ಮಾಡಿದ್ದನ್ನ ಬದಲಿಸೋದಕ್ಕೆ ನಿಮಗೆ 3 ವರ್ಷ ಬೇಕಾಯ್ತಾ? ಮುಸ್ಲಿಮರ 4% ಮೀಸಲಾತಿಯನ್ನ ಇನ್ನೂ ವಾಪಸ್ ನೀಡಿಲ್ಲ. ಇನ್ನೂ ಕೂಡ ಯಾಕೆ ಗೋ ಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಪಡೆದಿಲ್ಲ? ಮತಾಂತರ ನಿಷೇಧ ಕಾಯ್ದೆ ರದ್ದಿಗೆ ಮುಸ್ಲಿಮರ ಸಮಾವೇಶದಲ್ಲಿ ಆಗ್ರಹಿಸಿದ್ದಾರೆ. ನಾಡಿನ ದಲಿತರು, ಹಿಂದುಳಿದವರು, ರೈತರು, ಕಾರ್ಮಿಕರು, ಮಹಿಳೆಯರು ಹೀಗೆ ಎಲ್ಲ ವರ್ಗಗಳಿಗೆ ಕೊಟ್ಟಂತೆಯೇ ಈ ನಾಡಿನ ಮುಸ್ಲಿಮರಿಗೂ ಕೆಲವೊಂದು ಆಶ್ವಾಸನೆಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ರಾಜ್ಯದಲ್ಲಿ ಅದರ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಂವಿಧಾನಿಕ ಮೌಲ್ಯಗಳಿಗೆ ತೀವ್ರ ಹಾನಿ ಉಂಟಾಗಿತ್ತು. ಸಾಮಾಜಿಕ ನ್ಯಾಯಕ್ಕೆ ಭಾರೀ ಹಿನ್ನಡೆಯಾಗಿತ್ತು. ಸಾಮಾಜಿಕ ಸಂಬಂಧಗಳು ಶಿಥಿಲಗೊಂಡಿದ್ದವು. ಸಮಾಜದ ದಮನಿತರು ಮತ್ತು ಶೋಷಿತರ ಬದುಕು ಅತ್ಯಂತ ದುಸ್ತರವಾಗಿತ್ತು. ಸರಕಾರದ ಘೋರ ಪಕ್ಷಪಾತಿ ಹಾಗೂ ಕೋಮುವಾದಿ ಧೋರಣೆಗಳಿಂದಾಗಿ ಸಮಾಜದಲ್ಲಿ ಅಶಾಂತಿ, ಅಪನಂಬಿಕೆಗಳು ವ್ಯಾಪಕವಾಗಿದ್ದವು. ವಿಶೇಷವಾಗಿ ಮುಸ್ಲಿಮರನ್ನೇ ಗುರಿಯಾಗಿಸಿ ಭಾರೀ ಹಿಂಸಾಚಾರ ಹಾಗೂ ದೌರ್ಜನ್ಯದ ಘಟನೆಗಳು ನಡೆದಿದ್ದವು. ಮುಸ್ಲಿಮರ ಅಸ್ಮಿತೆ, ಬದುಕು, ಜೀವನೋಪಾಯಗಳ ಮೇಲೆಯೂ ಯೋಜಿತ ದಾಳಿಗಳು ನಡೆದಿದ್ದವು. ಇಂತಹ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಮುಸ್ಲಿಮರಿಗೆ ಯಾವ ಆಶ್ವಾಸನೆಗಳನ್ನು ನೀಡಿತೋ ಆ ಆಶ್ವಾಸನೆಗಳಿಂದಾಗಿ ಈ ಸಮುದಾಯದಲ್ಲಿ ಒಂದು ರೀತಿಯ ಆಶಾವಾದ ಬೆಳೆಯಿತು. ಸರ್ಕಾರ ಬಂದ ಕೂಡಲೇ ಆ ಮೀಸಲಾತಿಯನ್ನು ಪುನಃಸ್ಥಾಪನೆ ಮಾಡುವ ಭರವಸೆ ಕೊಟ್ಟಿತ್ತು. ಆದರೆ 3 ವರ್ಷಗಳು ಕಳೆದರೂ ಮುಸ್ಲಿಮರಿಂದ ಅನ್ಯಾಯವಾಗಿ ಕಿತ್ತುಕೊಳ್ಳಲಾಗಿದ್ದ ಆ ಮೀಸಲಾತಿಯನ್ನು ಇನ್ನೂ ನೀವು ಮರಳಿಸಿಲ್ಲ. ಈ 2B ಮೀಸಲಾತಿಯನ್ನು ತಕ್ಷಣ ಜಾರಿಗೆ ಬರುವಂತೆ ಆಗ್ರಹಿಸಲು ಈ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೇವೆ. ನಕಲಿ ಗೋರಕ್ಷಕರಿಗೆ, ಜಾನುವಾರು ಸಾಗಾಟಗಾರರ ಮೇಲೆ ಹಲ್ಲೆ ನಡೆಸಲು ಮತ್ತು ಅವರನ್ನು ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ, ಮುಸ್ಲಿಮರ ಮೇಲಿನ ಮತ್ತೊಂದು ದಾಳಿ. ರಾಜ್ಯದಲ್ಲಿ ಎಸ್ಐಆರ್ ಜಾರಿಯಾಗದಂತೆ ಕಾಂಗ್ರೆಸ್ ಸರ್ಕಾರ ತಡೀಲಿ. ಮುಸ್ಲಿಮರನ್ನ ಕಿತ್ತು ಹಾಕೋದಕ್ಕೆ ಎಸ್ಐಆರ್ ಇಂದ ಮುಸ್ಲಿಂ ನಾಯಕ ಮೊಹಮ್ಮದ್ ಮಲ್ಪೆ. ರಾಜ್ಯದಲ್ಲಿ 13% ಮುಸ್ಲಿಂ ಜನಸಂಖ್ಯೆ ಇದೆ. ಶಾಸಕರ ಸಂಖ್ಯೆ ಕೇವಲ 9. ಮುಸ್ಲಿಮರು ಹೆಚ್ಚಿರೋ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾ ಇಲ್ಲ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮಾವೇಶದಲ್ಲಿ ಮೊಹಮ್ಮದ್ ಮಲ್ಪೆ ವಾಗ್ದಾಳಿ ನಡೆಸಿದ್ದಾರೆ.
SIR ಕುರಿತು ಒಂದು ನಿರ್ಧಾರ ಕೈಗೊಂಡು ಅದು ಈ ರಾಜ್ಯದಲ್ಲಿ ಜಾರಿಯಾಗದಂತೆ ತಡೆಯಲು ಮತ್ತು ರಾಜ್ಯದ ಒಬ್ಬನೇ ಒಬ್ಬ ಮತದಾರ ತನ್ನ ಮತದಾನದ ಹಕ್ಕಿನಿಂದ ವಂಚಿತನಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಸಮಾವೇಶ ಆಗ್ರಹಿಸುತ್ತದೆ. SIR ಎಂಬುದು ಕೇಂದ್ರ ಸರ್ಕಾರ ಈ ದೇಶದ ಶೋಷಿತರು ಮತ್ತು ವಿಶೇಷವಾಗಿ ಮುಸ್ಲಿಮರ ಮೇಲೆ ನಡೆಸುತ್ತಿರುವ ಮತ್ತೊಂದು ದಾಳಿ ಎಂಬ ಬಗ್ಗೆ ಈಗ ಯಾವ ಅನುಮಾನವೂ ಉಳಿದಿಲ್ಲ. SIR ಎಂಬುದು ಮತಪಟ್ಟಿ ಪರಿಷ್ಕರಣೆ ಅಲ್ಲ, ಬದಲಾಗಿ ಸಾಂವಿಧಾನಿಕ ಅಧಿಕಾರವೇ ಇಲ್ಲದೆ ನಡೆಸುತ್ತಿರುವ ನಾಗರಿಕತ್ವ ಪರಿಶೀಲನೆ. ಜನರ ಬಳಿ ಇಲ್ಲದ ದಾಖಲೆಗಳನ್ನು ಕೇಳಿ ಅವರ ನಾಗರಿಕತ್ವವನ್ನು ನಿರಾಕರಿಸುವ ಮತ್ತು ಮುಸ್ಲಿಮರು ದಾಖಲೆಗಳನ್ನು ತೋರಿಸಿದರೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ ಅವರನ್ನು ಹೊರದಬ್ಬಲೆಂದೇ ರೂಪಿತವಾಗಿರುವಂತಹ ಒಂದು ಯೋಜನೆ. ಹೀಗಾಗಿ ಅದು ರದ್ದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.